ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯದ ರೈತರಿಗೆ ಸಿಗುವ ಬಹುತೇಕ ಎಲ್ಲ ಸರ್ಕಾರಿ ಸೌಲಭ್ಯಗಳು ಈಗ ಆನ್ಲೈನ್ ಮೂಲಕವೇ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿವೆ. ಆದರೆ ಇತ್ತೀಚಿನ ಹಲವು ರೈತರಿಗೆ PM ಕಿಸಾನ್ ಹಣ, ಬೆಳೆ ವಿಮೆ ಹಣ, ಪರಿಹಾರ ಹಾಗೂ ಬೆಳೆ ವಿಮೆ ಹಣ ಸರಿಯಾಗಿ ತಲುಪುತ್ತಿಲ್ಲ ಎಂದು ದೂರುಗಳು ಕೇಳಿಬರುತ್ತಿವೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ರೈತರ ಫ್ರೂಟ್ಸ್ ID ಅಪ್ಡೇಟ್ ಆಗದಿರುವುದು. ಹೌದು ಸ್ನೇಹಿತರೆ, ರೈತರು ಈಗ ತಮ್ಮ ರಾಜ್ಯದ ಫ್ರೂಟ್ಸ್ IDಯನ್ನು ಕಡ್ಡಾಯವಾಗಿ ಕೇಂದ್ರ ಸರ್ಕಾರದ ಐಡಿಗೆ ಲಿಂಕ್ ಮಾಡಬೇಕು. ಹೀಗೆ ಅಪ್ಡೇಟ್ ಮಾಡಿದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮೆಯಾಗುತ್ತದೆ ಎಂದು ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಹಾಗಾದರೆ ಈ ಸೆಂಟ್ರಲ್ ID ಎಂದರೇನು, ಹೇಗೆ ಲಿಂಕ್ ಮಾಡುವುದು ಅಂತ ನೋಡೋಣ ಬನ್ನಿ. ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ಅಗ್ರಿಸ್ಟಾ ಘಟಕದ ಅಡಿಯಲ್ಲಿ ಈ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ದೇಶದ ಎಲ್ಲ ರೈತರ ಮಾಹಿತಿಯನ್ನು ಒಂದೇ ಕಡೆ ಕಲೆ ಹಾಕಲು ನೀಡಲು ಒಂದು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಇದಾಗಿದೆ. ಇದರಿಂದ ರೈತರ ಜಮೀನಿನ ವಿವರ, ಅವರ ಬೆಳೆದ ಬೆಳೆಗಳು ಮತ್ತು ಪಡೆದ ಸಬ್ಸಿಡಿಗಳು ಒಂದೇ ಕಡೆ ಡಿಜಿಟಲ್ ಆಗಿ ದಾಖಲಾಗುತ್ತವೆ. ಮಧ್ಯವರ್ತಿಗಳ ಹಾವಳಿ ತಪ್ಪಿ ಪಾರದರ್ಶಕತೆ ಹೆಚ್ಚಾಗುತ್ತದೆ. ಫ್ರೂಟ್ಸ್ ಐಡಿಯನ್ನು ಸೆಂಟ್ರಲ್ ಐಡಿಗೆ ಲಿಂಕ್ ಮಾಡಿದರೆ ಸಿಗುವ ಲಾಭಗಳೇನು ನೋಡೋದಾದರೆ, ನೀವು ಯಶಸ್ವಿಯಾಗಿ KYC ಮಾಡಿದರೆ PM ಕಿಸಾನ್ ಯೋಜನೆಯ ವಾರ್ಷಿಕ ₹6,000 ಹಣ ನೇರವಾಗಿ ಖಾತೆಗೆ ಬರುತ್ತದೆ. ಬೆಳೆ ಹಾನಿಯಾದಾಗ ಸಿಗುವ ಹಣ ವಿಳಂಬವಿಲ್ಲದೆ DBT ಮುಖಾಂತರ ಜಮೆಯಾಗುತ್ತದೆ. ಬೆಂಬಲ ಬೆಲೆ: ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಭತ್ತ, ರಾಗಿ, ಜೋಳ ಮಾರಾಟದ ವಿವರಗಳು ಸಂಪೂರ್ಣವಾಗಿ ಸುಲಭವಾಗಿ ದೊರಕುತ್ತವೆ. ಲಿಂಕ್ ಮಾಡಲು ಯಾವೆಲ್ಲ ದಾಖಲೆಗಳು ಬೇಕು ಅಂದರೆ ಆಧಾರ್ ಕಾರ್ಡ್, ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್, ಇದಕ್ಕೆ OTP ಬರುವುದರಿಂದ ಮೊಬೈಲ್ ಜೊತೆಗಿರಬೇಕು. ಜಮೀನಿನ ವಿವರಗಳು ಎಲ್ಲಿ ಲಿಂಕ್ ಮಾಡಬೇಕು ಅಂದರೆ ಗ್ರಾಮ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರ, ತೋಟಗಾರಿಕೆ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಥವಾ ಪಶುಪಾಲನಾ ಇಲಾಖೆಯಲ್ಲಿ ಭೇಟಿ ನೀಡಿ ನೀವು ಇದನ್ನು ಮಾಡಬೇಕು. ಲಿಂಕ್ ಮಾಡುವ ಪ್ರಕ್ರಿಯೆಯನ್ನು ನೋಡೋದಾದರೆ, ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು KYC ಮೂಲಕ ಮಾಡಿಕೊಳ್ಳಬೇಕು. ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಅದನ್ನು ನಮೂದಿಸಿ ನಿಮ್ಮ ಡೇಟಾ ಬಳಸಲು ಒಪ್ಪಿಗೆ ನೀಡಬೇಕು. ನಂತರ ಸೈನ್ ಮೂಲಕ ಎಲ್ಲ ಜಮೀನು ಫ್ರೂಟ್ಸ್ ಐಡಿಗೆ ಲಿಂಕ್ ಆಗಿರುವ ಬಗ್ಗೆ ಕನ್ಫರ್ಮ್ ಮಾಡಿದರೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ಲ ರೈತರು ಇದನ್ನು ಕಡ್ಡಾಯವಾಗಿ ಮಾಡಬೇಕು, ಇಲ್ಲಾಂದರೆ ಯಾವುದೇ ರೀತಿಯ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗೋದಿಲ್ಲ. ಸ್ನೇಹಿತರೆ, ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ.